ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರು ಅಂಥವ್ರಿಗೆಲ್ಲರಿಗೂ ಕರ್ನಾಟಕದಾದ್ಯಂತ ಹೊಸದಾಗಿ ಫ್ರಾಂಚೈಸಿ ಕೊಡ್ತಾ ಇದ್ದಾರೆ. ಫ್ರಾಂಚೈಸಿ ಹೆಸರು ಬಂದು ಸಿದ್ಧಗಿರಿ ನ್ಯಾಚುರಲ್ಸ್ ಅಂತೇಳಿ ಕನ್ನೇರಿ ಮಠದ ಕಡೆಯಿಂದ ಕೊಡ್ತಾ ಇರೋದು. ಇವರು ನಿಮಗೆ ಆರ್ಗಾನಿಕ್ ಉತ್ಪನ್ನಗಳನ್ನ ಬಿಸ್ನೆಸ್ ಮಾಡೋದಕ್ಕಂತಾನೆ ಇವರು ಫ್ರಾಂಚೈಸಿಗಳನ್ನ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದಾರೆ. ಸಿದ್ಧಗಿರಿ ನ್ಯಾಚುರಲ್ಸ್ನ ಉತ್ಪನ್ನಗಳು ಏನೇನು ಅಂತ ಹೇಳಿ ಪ್ರಶ್ನೆ ಬಂದಾಗ ಗಾಣದ ಎಣ್ಣೆಗಳಾಗಿರ್ಬೋದು, ದೇಸಿ ಹಸುವಿನ ತುಪ್ಪ ಆಗಿರ್ಬೋದು, ಗೋಮಯ ಉತ್ಪನ್ನಗಳಾಗಿರ್ಬೋದು, ಅದ್ರ ಜೊತೆಗೆ ಕಾಳುಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ವಿಶೇಷವಾಗಿ ಮಿಲೆಟ್ಸ್ಗಳಾಗಿರ್ಬೋದು, ಸಾಕಷ್ಟು ಇದೇ ರೀತಿ ಸಾವಯವ ಉತ್ಪನ್ನಗಳು ಈ ಸಿದ್ಧಗಿರಿ ನ್ಯಾಚುರಲ್ಸಲ್ಲಿ ಸಿಗುವಂಥದ್ದು. ನಮ್ಮ ಉತ್ಪನ್ನಗಳು ಕೆಲವೊಂದು ಜನಕ್ಕೆ ಪ್ರಶ್ನೆ ಇರುತ್ತೆ, ತೊಗೊಂಡ್ಮೇಲೆ ಅದು ಮಾರಾಟ ಆಗಲಿಲ್ಲ ಅಂದರೆ ಏನು ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಆದರೆ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಉತ್ಪನ್ನಗಳು ಮಾರಾಟ ಆಗಲಿಲ್ಲ ಅಂದರೆ ಅದನ್ನು ನಾವು ವಾಪಸ್ ತೊಗೊಳ್ಳುವಂಥ ಪ್ರಕ್ರಿಯೆ ಕೂಡ ನಮ್ಮಲ್ಲಿದೆ. ಅದಕ್ಕೆ ಮತ್ತೆ ಪೀಸ್ ಟು ಪೀಸ್ ರಿಟರ್ನ್ನ ಕೊಡ್ತೇವೆ, ಮತ್ತೆ ನಿಮಗೆ ಉದ್ಯೋಗ ನಡೆಸಲಿಕ್ಕೆ ನಾವು ಅವಕಾಶ ಮಾಡ್ತೀವಿ. ಸಿದ್ಧಗಿರಿ ನ್ಯಾಚುರಲ್ಸ್ ಅನ್ನುವಂಥ ಒಂದು ಆರ್ಗ್ಯಾನಿಕ್ ಉತ್ಪನ್ನವನ್ನು ಇಡೀ ರಾಜ್ಯಾದ್ಯಂತ ತಲುಪಬೇಕು ಅಂತ ಹೇಳಿ ಫ್ರಾಂಚೈಸಿಯನ್ನು ನೀಡ್ತಾ ಇದ್ದೀವಿ. ಫ್ರಾಂಚೈಸಿಯ ಶುಲ್ಕ 10 ಲಕ್ಷ ರೂಪಾಯಿ ಆಗಿರುತ್ತೆ. ಆ 10 ಲಕ್ಷ ರೂಪಾಯಿದಲ್ಲಿ ಏನೇನು ಬರುತ್ತೆ ಅಂದರೆ 3 ಲಕ್ಷ ರೂಪಾಯಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಖರ್ಚು ಮಾಡುವಂಥದ್ದು, ಅದ್ರ ಜೊತೆಗೆ 1 ಲಕ್ಷ ರೂಪಾಯಿ ರಿಫಂಡೇಬಲ್ ಡೆಪಾಸಿಟಿಯನ್ನಾಗಿ ಕೊಡ್ತೇವೆ. ಅದ್ರ ಜೊತೆಗೆ 6 ಲಕ್ಷ ರೂಪಾಯಿಯ ಉತ್ಪನ್ನಗಳನ್ನು ನಿಮಗೆ ಕೊಡುವಂಥದ್ದಾಗುತ್ತೆ. ಇದು 10 ಲಕ್ಷ ರೂಪಾಯಿಯಲ್ಲಿ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದೆ. ಆ ಸಿದ್ಧಗಿರಿ ಫ್ರಾಂಚೈಸಿಯಲ್ಲಿ ಇಡೀ ರಾಜ್ಯಾದ್ಯಂತ ಇರುವಂಥ ಪ್ರತಿ ಪಿನ್ ಕೋಡಿಗೆ ಒಂದು ಫ್ರಾಂಚೈಸಿಯನ್ನು ನೀಡ್ತಾ ಇದ್ದೀವಿ. ಆದಷ್ಟು ಬೇಗ ಯಾರು ಬರ್ತಾರೆ ಅವರಿಗೆ ಈ ಫ್ರಾಂಚೈಸಿಯನ್ನು ನೀಡಲಾಗುತ್ತೆ. ನಿಮಗೆ ಫ್ರಾಂಚೈಸಿ ಮಾಡುವ ಆಸಕ್ತಿ ಇದ್ದಲ್ಲಿ ಮೇಲೆ ಕಾಣಿಸುವ ನಂಬರ್ಗೆ ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಪಿನ್ ಕೋಡು, ನಿಮ್ಮ ಹೆಸರನ್ನು ಕಳಿಸಿದ್ರೆ ನಾನು ಬೆಂಗಳೂರಿನ ಫ್ರಾಂಚೈಸಿಯ ಲೊಕೇಶನ್ ನಿಮಗೆ ಕಳಿಸ್ತೀನಿ. ನಿಮಗೆ ಏನೇ ಮಾಹಿತಿ ಬೇಕಿದ್ರೂ ಇಲ್ಲಿಗೆ ಒಂದ್ಸಲ ಭೇಟಿ ನೀಡಿ ನಿಮಗೆಲ್ಲ ಮಾಹಿತಿ ನಾನು ಕೊಡ್ತೀನಿ. ನೀವು ಒಂದ್ಸಲ ನನ್ನ ಭೇಟಿ ನೀಡಿದ್ರೆ ನಿಮಗೆ ಒಂದೊಂದು ಪ್ರಾಡಕ್ಟಲ್ಲಿ ಏನೇನು ಮಾರ್ಜಿನ್ ಇದೆ, ಎಷ್ಟೆಷ್ಟು ಲಾಭ ಇದೆ, ನೀವು ಬಿಸ್ನೆಸ್ ಹೇಗೆ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ನಾನು ಕೊಡ್ತೀನಿ. ಫ್ರಾಂಚೈಸಿ ಬೇಕಾಗಿದ್ದರೆ ಕನ್ನೇರಿ ಮಠಕ್ಕೂ ಕೂಡ ಭೇಟಿ ಕೊಡ್ಬೋದು. ಅದ್ರ ಜೊತೆಗೆ ನಮ್ಮ ಫ್ರಾಂಚೈಸಿಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಭೇಟಿ ಕೊಡ್ಬೋದು. ಬೆಂಗಳೂರಿನಲ್ಲೂ ಕೂಡ ನಮ್ಮ ಫ್ರಾಂಚೈಸಿ ಪ್ರಾರಂಭ ಆಗಿದೆ, ಅಲ್ಲೂ ಕೂಡ ಭೇಟಿಯಾಗಿ ಮಾಹಿತಿಯನ್ನು ಪಡೆದುಕೊಳ್ಬೋದು.